ಎಲ್ರಿಗೂ ನಮಸ್ತೆ. ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ನ್ಯೂಲಿ ಬಿಲ್ಡ್ ಆಗ್ತಿರುವಂಥ ಒಂದು ಮನೆ ಸೇಲಿಗಿದೆ ಅಂತಲೇ ಹೇಳ್ಬೋದು. ಮನೆ ಇರುವಂಥದ್ದು ಮಂಗಳೂರಿನ ಕಾವೂರು ಗಾಂಧಿನಗರದಲ್ಲಿ. ಜಾಗ ಬಂದುಬಿಟ್ಟು 3.75 ಸೆಂಟ್ಸ್ ಇದೆ. 3 BHK ಒಂದು ಡೂಪ್ಲೆಕ್ಸ್ ಮನೆ ಇದಾಗಿದೆ. ನೋಡಿ, ನಿಮಗೆ ಮನೆ ಹೊರಗಡೆಯಿಂದ ಈ ಥರ ನೋಡಲಿಕ್ಕೆ ಸಿಗ್ತದೆ. ಒಂದು ಕಾರನ್ನು ಪಾರ್ಕಿಂಗ್ ಮಾಡುವಷ್ಟು ಜಾಗ ನಿಮಗೆ ನೀವು ಇಲ್ಲಿ ನೋಡ್ಬೋದು. ಅದೇ ಥರ ಬೈಕ್ ಒಂದು 2-3 ಬೈಕಾರು ಒಂದು ಇಡುವಷ್ಟು ಸ್ಪೇಸ್ ನಿಮಗೆ ಸಿಗ್ತದೆ. ಇನ್ನು ಒಳಗಡೆ ಎಂಟ್ರಾದರೆ ಹಾಲ್ ನೋಡಿ ಈ ಥರ ನಿಮಗೆ ಸಿಗ್ತದೆ. ಮನೆಯಲ್ಲಿ ಎನಿ ಟೈಮ್ ನಿಮಗೆ ಬೆಳಕು ನೋಡಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಕಿಚನ್ಗೆ ಎಂಟ್ರಾದರೆ ಸೊ ಇದೊಂಥರ ಓಪನ್ ಕಿಚನ್ ಥರ ನೀವು ಇಲ್ಲಿ ನೋಡ್ಬೋದು. ಕಿಚನ್ ತುಂಬಾ ಒಂದು ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ 2 ಕಿಟಕಿಗಳು ಇದೆ. ಜುಲೈ ಎಂಡ್ ಒಳಗಡೆ ನಿಮಗೆ ಈ ಮನೆ ಒಂದು ಕಂಪ್ಲೀಟ್ ಆಗ್ತದೆ ಅಂತಲೇ ಹೇಳ್ಬೋದು. ಕಿಚನಿಂದ ವ್ಯೂ ನಿಮಗೆ ಈ ಥರ ನೋಡಲಿಕ್ಕೆ ಸಿಗ್ತದೆ. ಆಲ್ರೆಡಿ ಒಂದು 95% ಒಂದು ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ಜುಲೈ ಮಂತ್ ಒಳಗಡೆ ಈ ಮನೆ ನೀವು ತೊಗೊಳ್ಬೋದು. ಯಾರಿಗಾದರೂ ಬೇಕಿದ್ದರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀನಿ, ನೇರವಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಚರ್ಚೆ ಮಾಡಿ ಸೊ ಅಷ್ಟು ತನಕ ಫೈನಲ್ ಆಗ್ತದೆ ಅಂತಲೇ ಹೇಳ್ಬೋದು. ನೋಡಿ, ಸ್ಟೇರ್ ಕೇಸ್ ಎಲ್ಲ ಒಳ್ಳೆಯ ಒಂದು ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ. ರೂಮ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ರೂಮ್. ಸೊ ಮಾಸ್ಟರ್ ಬೆಡ್ರೂಮ್ ಇದಾಗಿದೆ. ಈ ಮನೆಯಲ್ಲಿ ಒಟ್ಟು 3 ಬೆಡ್ರೂಮ್ಗಳನ್ನು ಕೂಡ ನೀವು ನೋಡ್ಬೋದು. ಆಲ್ರೆಡಿ ವೈರಿಂಗಿಗೆಲ್ಲ ಆಗಿದೆ. ಸೊ ಕಂಪ್ಲೀಟ್ ಇನ್ನು ಜುಲೈಯಲ್ಲಿ ಆಗ್ತದೆ ಅಂತಲೇ ಹೇಳ್ಬೋದು. ಒಳ್ಳೆಯ ಕ್ವಾಲಿಟಿಯ ಪ್ರಾಡಕ್ಟನ್ನು ಈ ಮನೆಯಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ಟೆರೆಸಿಗೆ ಬಂದರೆ ನಿಮಗೆ ಟೆರೆಸಲ್ಲಿ ಈ ಥರ ಒಂದು ತುಂಬಾ ಒಂದು ಸ್ಪೇಸ್ ಇದೆ. ಈ ಥರ ವ್ಯೂ ನೋಡಲಿಕ್ಕೆ ಸಿಗ್ತದೆ. ಈ ಮನೆಯಲ್ಲಿ ಒಟ್ಟು 3 ಬೆಡ್ರೂಮ್ಗಳನ್ನು ಕೂಡ ನೀವು ನೋಡ್ಬೋದು. ಅದಲ್ಲದೆ 1850 ಸ್ಕ್ವೇರ್ ಫೀಟಲ್ಲಿ ಈ ಮನೆ ಇದೆ. ಸೊ 20 ಫೀಟ್ ರೋಡ್ ಕೂಡ ನಿಮಗೆ ಎದುರುಗಡೆ ಸಿಗ್ತದೆ ಅಂತಲೇ ಹೇಳ್ಬೋದು. ಕಿಟಕಿಗಳು ತುಂಬಾ ಇದೆ ಈ ಮನೆಯಲ್ಲಿ. ಮನೆಯೊಳಗಡೆ ಎನಿ ಟೈಮ್ ನಿಮಗೆ ಬೆಳಕು ಸಿಗ್ತದೆ ಅಂತಲೇ ಹೇಳ್ಬೋದು. ಇದಿಷ್ಟು ಮನೆಯ ಬಗ್ಗೆ ಒಂದು ಡೀಟೇಲ್ಸ್. 3.75 ಸೆಂಟ್ಸ್ ಜಾಗ ಇದೆ. 3 BHK ಮನೆ ಇದಾಗಿದೆ. ಪ್ರೈಸ್ ಬಂದುಬಿಟ್ಟು 1,20,00,000 ಅಂತ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇದೆ. ಯಾರಿಗಾದರೂ ಬೇಕಿದ್ದರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀನಿ. ಸೊ ಅವರಿಗೆ ಮಾತಾಡಿ ಕಾಂಟ್ಯಾಕ್ಟ್ ಮಾಡಿ ಸರಿಯಾಗಿ ಚರ್ಚೆ ಮಾಡಿ ಪರಿಶೀಲಿಸಿ ಮುಂದುವರಿಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.